ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ನಮಸ್ಕಾರಗಳು. ಆಳ್ವಾರ್ ಆಚಾರ್ಯರ ಕೃಪಾ ಕಟಾಕ್ಷದಿಂದ ನಾವುಗಳು ಈವರೆಗೆ ನಾರಾಯಣ ಎಂದರೆ ಯಾರು, ಅದಾಗಿ ನಾರಾಯಣ ಪದದ ಅರ್ಥವೇನು ಎನ್ನುವುದನ್ನು ಕಂಡುಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡಿದೆವು ಅಲ್ಲವೇ. ಈಗ ನಾರಾಯಣನ ಸಂಪತ್ತು ಏನಿರಬಹುದು ಎನ್ನುವ ಕುತೂಹಲ ಎಲ್ಲರಲ್ಲಿಯೂ ಮೂಡುವುದು ಸಹಜ. ಸರಿ, ಹಾಗಿದ್ದರೆ ಬನ್ನಿ, ಶ್ರೀ ಶಬ್ದದ ಇಂದಿನ ಈ ಎಪಿಸೋಡ್ನಲ್ಲಿ ಆಚಾರ್ಯ ಅನುಗ್ರಹದಿಂದ ಯಥಾಮತಿ ಯಥಾಶಕ್ತಿ ನಾರಾಯಣನ ಸಂಪತ್ತು ಏನು ಎಂಬುದನ್ನು ಅರಿಯುವ ಪ್ರಯತ್ನ ಮಾಡೋಣ. ನಮಗೆಲ್ಲರಿಗೂ ಎಂಬೆರುಮಾನ್ ಎಂದರೆ ಶ್ರೀಮನ್ನಾರಾಯಣ ಎಂದು ತಿಳಿದೇ ಇದೆ. ಆದರೆ ಅವನ ಸಂಪತ್ತು ಏನಿರಬಹುದು ಎಂದರೆ ಈ ಪ್ರಶ್ನೆಗೂ ಉತ್ತರ ಅವನ ಶ್ರೀನಾಮದಲ್ಲಿಯೇ ಅಡಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಚೇತನ ಮತ್ತು ಅಚೇತನ ವಸ್ತುಗಳೆಲ್ಲವೂ ಒಟ್ಟುಗೂಡಿ ನಿತ್ಯ ವಸ್ತುಗಳು ಅಥವಾ ನಿತ್ಯ ವಸ್ತುಕ್ಗಳಿನ್ ತಿರಳ್ ಎಂದೆನಿಸಿಕೊಳ್ಳುತ್ತವೆ. ಈ ನಿತ್ಯ ವಸ್ತುಕ್ಗಳಿನ್ ತಿರಳ್ ಎಂದರೆ ಏನು ಎಂಬುದನ್ನು ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರು ತಮ್ಮ ಮುಮುಕ್ಷುಪುಡಿ ಎನ್ನುವ ದಿವ್ಯ ರಹಸ್ಯ ಗ್ರಂಥದ ತಿರುಮಂತ್ರ ಪ್ರಕರಣದಲ್ಲಿ 95, 96, 97 ಹಾಗೂ 98ನೇ ಸೂತ್ರಗಳ ಮುಖೇನ ಅತಿ ಸಂಕ್ಷಿಪ್ತವಾಗಿ ಹಾಗೂ ಅತಿ ಅದ್ಭುತವಾಗಿ ವಿವರಿಸಿದ್ದಾರೆ. அதாகி நாராயணன் என்றது நாரங்களுக்கு அயனம் என்றபடி. நாரங்களாவன நித்திய வஸ்துக்களின் திரள். அவையாவன ಜ್ಞಾನಾನಂದ ಅಮಲತ್ವಾದಿಗಳು, ಜ್ಞಾನ ಶಕ್ತ್ಯಾದಿಗಳು, ವಾತ್ಸಲ್ಯ ಸೌಶೀಲ್ಯಾದಿಗಳು, ತಿರುಮೇನಿಯು, ಕಾಂತಿ ಸೌಕುಮಾರ್ಯಾದಿಗಳು, ದಿವ್ಯ ಭೂಷಣಗಳು, ದಿವ್ಯಾಯುಧಗಳು, பெரிய பிராட்டியார் தொடக்கமான நாய்ச்சிமார்களும் நித்திய சூரிகளும் சத்திர சாமராதிகளும் திருவாசல் காக்கும் முதலிகளும் கணாதிபரும் முக்தரும் பரமாகாசமும் பிரகிருத்தியும் பத்தாத்மாக்களும் காலமும் மகதாதி விகாரங்களும் அண்டங்களும் அண்டத்துக்குட்பட்ட தேவாதி பதார்த்தங்களும் அயனம் என்றது ಇವற்றுக்கு ಆಶ್ರಯಂ என்றபடி ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ. ಇವರ ಈ ವರ್ಣನೆಗೆ ಸಂಪೂರ್ಣ ಅರ್ಥವನ್ನು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ಅತಿ ಭವ್ಯವಾಗಿ ವ್ಯಾಖ್ಯಾನಿಸಿದ್ದಾರೆ. ಇವರಿಬ್ಬರ ಈ ಕೃಪೆಗೆ ಅಡಿಯನುಡಿಯ ಕೋಟಿ ಕೋಟಿ ಪ್ರಣಾಮಗಳು. ಜೀವನದಲ್ಲಿ ಒಮ್ಮೆಯಾದರೂ ಆಚಾರ್ಯ ಮುಖೇನ ಈ ವ್ಯಾಖ್ಯಾನಾರ್ಥವನ್ನು ತಾವೆಲ್ಲರೂ ಖಂಡಿತವಾಗಿಯೂ ಕೇಳಿ ಆನಂದಿಸಿ ಆಚಾರ್ಯ ಕೃಪೆಗೆ ಪಾತ್ರರಾಗಬೇಕು ಎನ್ನುವುದು ಈ ದಾಸಿಯ ಸವಿನಯ ಪ್ರಾರ್ಥನೆ. ಹಾಗಾಗಿ ಈ ಎಲ್ಲ ಸಂಗ್ರಹಿತ ನಿತ್ಯ ವಸ್ತುಗಳೇ ನಾರಾಹ ಎಂದು ಕರೆಸಿಕೊಳ್ಳುತ್ತದೆ. ನಾರಾಯಣ ಎಂದರೆ ಈ ಎಲ್ಲ ನಾರಾಹಗಳಿಗೂ ಆಶ್ರಯ ತಾಣವಾಗಿರುವವನು ಹಾಗೂ ಈ ಎಲ್ಲ ನಾರಾಹಗಳಲ್ಲಿಯೂ ವಾಸಿಸುತ್ತಿರುವವನು. ಹಾಗಾಗಿ ಇವೆಲ್ಲಕ್ಕೂ ಅವನೇ ಆಶ್ರಯ ತಾಣವಾಗಿದ್ದು ಅವನು ಈ ಎಲ್ಲ ನಾರಾಹಗಳ ಒಳವಾಸಿಯಾಗಿದ್ದು ಇವೆಲ್ಲವನ್ನೂ ಪೋಷಿಸುವವನು, ನಿಯಂತ್ರಿಸುವವನು ಹಾಗೂ ಸಂರಕ್ಷಿಸುವವನೂ ಅವನೇ ಆಗಿದ್ದು ಇವೆಲ್ಲದರ ಮೇಲೆಯೂ ತನ್ನ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವವನು ಅವನೇ ಆಗಿರುತ್ತಾನೆ ಅಲ್ಲವೇ. ಹಾಗಿದ್ದ ಮೇಲೆ ಈ ನಾರಾಹಗಳೇ ಅವನ ಸಂಪತ್ತಾಗಿದ್ದು ಆಸ್ತಿಯಾಗಿದ್ದು ಹಾಗೂ ಈ ಆಸ್ತಿ ಸಂಪತ್ತಿಗೆ ಅವನೇ ಒಡೆಯನಾಗುವನು ಅಲ್ಲವೇ. ಈ ಸಂಬಂಧವನ್ನು ದೃಢೀಕರಿಸಲೆಂದೇ ನಾವು ಎಂಬೆರುಮಾನನ್ನು ಸ್ವಾಮಿ ಎಂದು ಸಂಬೋಧಿಸುತ್ತೇವೆ. ಸ್ವಾಮಿ ಎಂದರೆ ಸ್ವಂ, ಅದಾಗಿ ಆಸ್ತಿ ಅಥವಾ ಸಂಪತ್ತು ಎಂದರ್ಥವಾಗಿದ್ದು ಅದನ್ನು ಹೊಂದಿದವನೇ ಸ್ವಾಮಿ ಎಂದು ಕರೆಸಿಕೊಳ್ಳುತ್ತಾನೆ. ಹಾಗಾದರೆ ಸಂಪತ್ತು ಎಂದರೆ ಅದು ನಾರಾಹಗಳು ಹಾಗೂ ಸ್ವಾಮಿ ಎಂದರೆ ಎಂಬೆರುಮಾನ್ ಶ್ರೀಮನ್ ನಾರಾಯಣನು.
ಈ ಚೇತನ ಹಾಗೂ ಅಚೇತನ ವಸ್ತುಗಳ ಮೂಲ ಸ್ವಭಾವ ಅಥವಾ ಮುಖ್ಯ ಗುಣಗಳನ್ನು ಗಣನೆಗೆ ತೆಗೆದುಕೊಂಡು ಇವುಗಳನ್ನು ನಿತ್ಯ ವಿಭೂತಿ ಹಾಗೂ ಲೀಲಾ ವಿಭೂತಿ ಎಂದು 2 ವಿಭಾಗಗಳನ್ನಾಗಿ ವರ್ಗೀಕರಿಸಲಾಗಿದೆ. ಈ ಎರಡೂ ಸಂಪತ್ತಿಗೂ ಆಸ್ತಿಗೂ ಎಂಬೆರುಮಾನ್ ಒಡೆಯನಾಗಿರುವುದರಿಂದ ಅವನು ಉಭಯ ವಿಭೂತಿನಾಥ ಎಂಬ ಶ್ರೀನಾಮವನ್ನು ಹೊಂದಿದ್ದಾನೆ. ಇಂದಿನ ಈ ಎಪಿಸೋಡ್ನಲ್ಲಿ ಈ ನಿತ್ಯ ವಿಭೂತಿ ಹಾಗೂ ಲೀಲಾ ವಿಭೂತಿಯ ಗುಣ ಸ್ವಭಾವಗಳೇನು, ಅವುಗಳ ಅಸ್ತಿತ್ವವೇನು ಎನ್ನುವುದನ್ನು ಅರಿಯಲು ಪ್ರಯತ್ನಿಸೋಣವೇ? ಹಾಗಿದ್ದರೆ ಬನ್ನಿ ಮೊದಲಿಗೆ ಈ ನಿತ್ಯ ವಿಭೂತಿಯನ್ನು ತೆಗೆದುಕೊಳ್ಳೋಣ. ಹೆಸರೇ ಹೇಳುವಂತೆ ನಿತ್ಯ ಎಂದರೆ ಶಾಶ್ವತ ಹಾಗೂ ವಿಭೂತಿ ಎಂದರೆ ಸಂಪತ್ತು. ಹಾಗಾಗಿ ಎಂಬೆರುಮಾನ್ನ ಶಾಶ್ವತವಾದ ಸಂಪತ್ತೇ ನಿತ್ಯ ವಿಭೂತಿ ಹಾಗೂ ಅದುವೇ ಶ್ರೀವೈಕುಂಠ ಅಥವಾ ಪರಮಪದ. ಮತ್ತೊಂದೆಡೆ ಲೀಲಾ ಎಂದರೆ ಕ್ರೀಡೆ ಅಥವಾ ಆಟ ಹಾಗೂ ವಿಭೂತಿ ಎಂದರೆ ಸಂಪತ್ತು. ಅದಾಗಿ ಯಾವ ಸಂಪತ್ತು ಎಂಬೆರುಮಾನ್ನ ಮನೋರಂಜನೆಗಾಗಿ ಬಳಸಲ್ಪಡುತ್ತದೋ ಅದು ಲೀಲಾ ವಿಭೂತಿ ಎಂದು ಕರೆಸಿಕೊಳ್ಳುತ್ತದೆ. ಅಂದರೆ ನಿತ್ಯ ವಿಭೂತಿಯು ಎಂಬೆರುಮಾನ್ನ ಅಧಿಕೃತ ನಿವಾಸವಾದರೆ, ನಾವು ವಾಸಿಸುತ್ತಿರುವ ಈ ಭೌತಿಕ ಪ್ರಪಂಚವಾದ ಲೀಲಾ ವಿಭೂತಿಯು ಎಂಬೆರುಮಾನ್ ತನ್ನ ಲೀಲೆಗಳನ್ನು ಆಡುವ ಸ್ಥಳವಾಗಿದೆ. ಭೌತಿಕ ಪ್ರಪಂಚ ಎಂದಾಕ್ಷಣ ಒಂದು ಪ್ರಶ್ನೆ ಉದ್ಭವಿಸುವುದು ಸಹಜ. ಈ ಭೌತಿಕ ಜಗತ್ತು ಮಾಯೆಯಿಂದ ಭ್ರಮೆಯಿಂದ ಕೂಡಿದೆಯೇ? ಇದು ಅವಾಸ್ತವವೇ ಎಂದು ಒಮ್ಮೆ ಯೋಚಿಸಿ ನೋಡಿ. ಎಂಬೆರುಮಾನ್ನ ಸೃಷ್ಟಿ ಅಸತ್ಯವಾಗಿರಲು ಹೇಗೆ ಸಾಧ್ಯ? ಅವನ ಈ ಸೃಷ್ಟಿ ನಮ್ಮನ್ನು ಸದಾ ಆಶ್ಚರ್ಯ ಭಾವದಲ್ಲಿ ಮುಳುಗಿರುವಂತೆ ಮಾಡುತ್ತದೆ. ನಾವು ಈ ಅತ್ಯದ್ಭುತವಾದ ಪ್ರಕೃತಿಯನ್ನು ನೋಡುತ್ತೇವೆ, ಇದರ ಸ್ಪರ್ಶವನ್ನು ಅನುಭವಿಸುತ್ತೇವೆ ಹಾಗೂ ಗ್ರಹಿಸುತ್ತೇವೆ. ಭಗವಂತನ ಈ ಸೃಷ್ಟಿಯಲ್ಲಿ ಭಾವನಾತ್ಮಕವಾಗಿ ನಮ್ಮಷ್ಟಕ್ಕೆ ನಾವು ಕಳೆದು ಹೋಗುತ್ತೇವೆ. ಈ ಕಾರಣಕ್ಕಾಗಿ ಇದನ್ನು ಮಾಯೆ ಎಂದು ಕರೆಯಲಾಗುತ್ತದೆಯೇ ಹೊರತು ಈ ಸೃಷ್ಟಿ ಅವಾಸ್ತವವೆಂಬ ಕಾರಣಕ್ಕಾಗಿ ಅಲ್ಲ. ಹಾಗಾಗಿ ಈ ಭೌತಿಕ ಜಗತ್ತು ಖಂಡಿತವಾಗಿಯೂ ಖಡಾಖಂಡಿತವಾಗಿಯೂ ಸತ್ಯವೇ ಹೌದು. ಆದರೆ ಇದು ನೀರ ಮೇಲಿನ ಗುಳ್ಳೆಯಂತೆ ತಾತ್ಕಾಲಿಕವಾಗಿರುವಂಥದ್ದಾಗಿದೆ. ಹಾಗಾಗಿ ನಿತ್ಯ ವಿಭೂತಿ ಎಂದರೆ ಶಾಶ್ವತವಾದದ್ದು ಹಾಗೂ ಲೀಲಾ ವಿಭೂತಿ ನಿಜವಾಗಿದ್ದರೂ ಸಹ ತಾತ್ಕಾಲಿಕವಾದದ್ದು. ಹಾಗಿದ್ದರೆ ಇವುಗಳ ನಿರ್ದಿಷ್ಟವಾದ ಸ್ಥಳ ಯಾವುದು? ಕೆಲವರು ಈ ಶ್ರೀವೈಕುಂಠವು ಭೌತಿಕವಾಗಿ ಇರುವಂಥದ್ದೇ ಅಥವಾ ಕೇವಲ ಮನಸ್ಸಿನ ಭಾವನೆಯೇ ಎಂದು ಕೇಳುವುದುಂಟು. ನಮ್ಮ ಪೂರ್ವಾಚಾರ್ಯರುಗಳು ಹೇಳುವಂತೆ ವಾಸ್ತವವಾಗಿ ಇದು ಭೌತಿಕವಾಗಿ ಇರುವಂಥದ್ದೇ ಆಗಿದೆ. ಎಲ್ಲರಿಗೂ ಇದು ಕೈಗೆಟುಕದ ಮಾತ್ರಕ್ಕೆ ಅಥವಾ ಸ್ಪರ್ಶಕ್ಕೆ ಗೋಚರವಾಗದ ಮಾತ್ರಕ್ಕೆ ಇದು ಅಸ್ತಿತ್ವದಲ್ಲೇ ಇಲ್ಲ ಎನ್ನಲಾಗುವುದಿಲ್ಲ ಅಲ್ಲವೇ? ಹಬಲ್ ಟೆಲಿಸ್ಕೋಪ್ ಅತಿ ದೂರದಲ್ಲಿರುವ ಸಾಮಾನ್ಯ ಕಣ್ಣಿಗೆ ಗೋಚರವಾಗದ ಗ್ಯಾಲಕ್ಸೀಸ್ ಅಥವಾ ನಕ್ಷತ್ರಪುಂಜಗಳನ್ನು ಹಾಗೂ ಸೆಲೆಸ್ಟಿಯಲ್ ಬಾಡೀಸ್ ಅದಾಗಿ ಆಕಾಶಕಾಯಗಳನ್ನು ಬಹಿರಂಗಪಡಿಸಿದಾಗ ನಾವುಗಳು ಅದನ್ನು ಒಪ್ಪಿಕೊಂಡೆವು ಅಲ್ಲವೇ? ಇದು ನಮ್ಮ ಕಲ್ಪನೆಗೂ ಮೀರಿದ ವಾಸ್ತವದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಲಿಲ್ಲವೇ? ಹಾಗಾಗಿ ಶ್ರೀವೈಕುಂಠವು ಅಸ್ತಿತ್ವದಲ್ಲಿರುವುದು ಖಂಡಿತವಾಗಿಯೂ ಹೌದು. ಹಾಗಿದ್ದರೆ ಅದು ಎಲ್ಲಿದೆ? ಇದು ನಮ್ಮನ್ನು ಕಾಡುವ ಮುಂದಿನ ಪ್ರಶ್ನೆ. ಇದನ್ನು ತುಲನಾತ್ಮಕವಾಗಿ ನಾವೀಗ ವಾಸಿಸುತ್ತಿರುವ ಸ್ಥಳದಿಂದ ಯೋಚಿಸಬೇಕಾಗಿದೆ. ಇದು ಭೂಲೋಕ. ಆದರೆ ಇದು 14 ಲೋಕಗಳ ಅಥವಾ ಬಹು ಲೋಕಗಳ ನಡುವೆ ಸ್ಯಾಂಡ್ವಿಚ್ ನಂತೆ ಇದ್ದು, ಮೇಲಿರುವ ಬ್ರಹ್ಮ ವಾಸಿಸುವ ಸತ್ಯಲೋಕವನ್ನು ಹಾಗೂ ಅತಿ ಪಾತಾಳದಲ್ಲಿರುವ ನರಕಲೋಕವನ್ನು
ಮೊದಲಿಗೆ ಗಣನೆಗೆ ತೆಗೆದುಕೊಂಡಾಗ ಇವೆರಡರ ಮಧ್ಯೆ ಭೂಲೋಕವೂ ಸೇರಿ 14 ಲೋಕಗಳು ಸ್ಯಾಂಡ್ವಿಚ್ನಂತೆ ಇದ್ದು, ಇದು ಒಂದು ಗೋಳದಂತೆ ಸುತ್ತುವರೆದಿದ್ದು, ಒಂದು ಅಂಡಾಕಾರದ ಮೊಟ್ಟೆಯ ಚಿಪ್ಪಿನಂತಿದ್ದು, ಇದನ್ನು ಅಂಡಕಟಾಕಂ ಎಂದು ಕರೆಯಲಾಗುತ್ತದೆ. ಈಗ ಹೇಳಿದ್ದು ಕೇವಲ ಒಂದು ಅಂಡಕಟಾಕದ ಕುರಿತಾಗಿ ಅಷ್ಟೇ. ಈ ರೀತಿ ಮಿತಿಯಿಲ್ಲದ ಎಣಿಸಲಾಗದಷ್ಟು ಅಂಡಕಟಾಕಗಳಿದ್ದು, ಇವೆಲ್ಲವೂ 7 ಪದರಗಳ ನೀರಿನಿಂದ ಸುತ್ತುವರಿಯಲ್ಪಟ್ಟಿದ್ದು, ಇದನ್ನು ಆವರಣ ಜಲ ಎನ್ನಲಾಗುತ್ತದೆ. ಈ ಆವರಣದ ಜಲದ ಮೇಲೆ ವಿರಜಾ ಎನ್ನುವ ಒಂದು ನದಿ ಓಡುತ್ತಿರುತ್ತದೆ. ಯಾವುದೆಲ್ಲ ಈ ವಿರಜಾ ನದಿಯ ಕೆಳಗಿದ್ದು ಕೆಳಗಿನ ಗಡಿ ಅದಾಗಿ ಲೋಯರ್ ಬೌಂಡರೀಸ್ ಇಲ್ಲದಂತಿರುವವೋ ಅವೆಲ್ಲ ಲೀಲಾವಿಭೂತಿಯಾಗಿದ್ದು, ಹಾಗೂ ಯಾವುದೆಲ್ಲ ಈ ವಿರಜೆಯ ಮೇಲಿದ್ದು ಮೇಲಿನ ಮಿತಿಗಳು ಅದಾಗಿ ಅಪ್ಪರ್ ಲಿಮಿಟ್ಸ್ ಇಲ್ಲದಂತಿರುವವೋ ಅದು ನಿತ್ಯ ವಿಭೂತಿ ಎಂದೆನಿಸಿಕೊಳ್ಳುತ್ತದೆ. ನಮಗೆ ಇದರ ನಿಖರವಾದ ಗಾತ್ರವೇನೆಂದು ತಿಳಿಯದೇ ಇದ್ದರೂ ತುಲನಾತ್ಮಕವಾಗಿ ಇದು ಲೀಲಾವಿಭೂತಿಯ 3 ಪಟ್ಟಷ್ಟು ದೊಡ್ಡದಾಗಿ ಹಾಗೂ ವಿಶಾಲವಾಗಿದೆ ಎಂದು ಹೇಳಲಾಗಿದೆ. ಹಾಗಾಗಿ ಇದನ್ನು ತ್ರಿಪಾತ್ ವಿಭೂತಿ ಎಂಬ ಶ್ರೀನಾಮದಿಂದ ಕರೆಯಲ್ಪಡುತ್ತದೆ. ಇದನ್ನು ಪರಮಪದ ಎಂದು ಸಹ ಕರೆಯಲಾಗುತ್ತದೆ. ಪರ ಎಂದರೆ ಮಿತಿಯೇ ಇಲ್ಲದ್ದು ಎಂದರ್ಥ. ಈಗ ನಾವು ಆಚಾರ್ಯ ಅನುಗ್ರಹದಿಂದ ಈ ಲೀಲಾವಿಭೂತಿ ಹಾಗೂ ನಿತ್ಯ ವಿಭೂತಿ ಎಂದರೇನು, ಇದರ ಅಸ್ತಿತ್ವವೇನು, ಇದರ ನಿರ್ದಿಷ್ಟ ಸ್ಥಳವೇನು ಎಂಬುದನ್ನು ಅರಿತುಕೊಂಡೆವು. ಇನ್ನು ಇವುಗಳ ಸ್ವಭಾವದ ಕುರಿತಾಗಿ ಒಂದಿಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣವೇ? ಸರಿ, ಹಾಗಿದ್ದರೆ ಈ ಕುರಿತಾಗಿ ವಿಷಯಾನುಭವಕ್ಕೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಎಂದು ಹೇಳುತ್ತಾ, ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ಶ್ರೀಮತೆ ರಾಮಾನುಜಾಯ ನಮಃ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಆಳ್ವಾರ್ எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம்.